ನಮಸ್ಕಾರ. ಇದು ಕೋಲಾರದ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ನನಗೆ ಕಂಡುಬಂದಂಥ ಒಂದು ಆಟೋದ ದೃಶ್ಯ. ಈ ಆಟೋದಲ್ಲಿ ತ್ರಿವರ್ಣ ಧ್ವಜ ಮತ್ತು ಕನ್ನಡ ಧ್ವಜ ಎರಡೂ ಹಾಕ್ಕೊಂಡಿದ್ದಾರೆ. ನನಗೆ ಸ್ವಲ್ಪ ಕುತೂಹಲ ಆಗಿ ಆಟೋ ಚಾಲಕರನ್ನ ಮಾತಾಡ್ಸೋಣ ಅಂತ ಹೋದಾಗ ಇವರು ಬೆಂಗಳೂರಿನ ತಂಬುಚಟ್ಟಿಪಾಳ್ಯದ ಬೆನ್ನಿ ಅಂತ ಇವರು ಆಟೋ ಚಾಲಕರು. ಇವರು ಪ್ರತಿ ವರ್ಷವೂ ಆಟೋದಲ್ಲಿ ರಾಷ್ಟ್ರ ಧ್ವಜ ಮತ್ತು ಕನ್ನಡ ಧ್ವಜ ಎರಡನ್ನೂ ಹಾಕ್ಕೊಂಡು ತಂಬುಚಟ್ಟಿಪಾಳ್ಯದಿಂದನೂ ಬಂಗಾರಪೇಟೆಗೆ ಬರ್ತಾರಂತೆ. ಏನಪ್ಪ ಅಂದರೆ ಯಾವ ರೀತಿ ಒಂದು ಆಟೋಗಳವರು ಒಂದು ಸ್ವತಂತ್ರ ದಿನಾಚರಣೆ ಮಾಡಿದ್ದಾರೆ ಅನ್ನೋ ಒಂದು ನೋಡೋದಕ್ಕೋಸ್ಕರ ಅವರು ವೈಯಕ್ತಿಕವಾಗಿ ಹಣನ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರ್ತಾರಂತೆ. ಹಾಗಾಗಿ ಅವ್ರನ್ನ ನಾನು ಇಲ್ಲಿ ಒಂದಷ್ಟು ನಿಲ್ಲಿಸಿ ಮಾತಾಡ್ಸೋಣ ಅಂತ ಹೋದಾಗ ಸ್ವಲ್ಪ ಅವ್ರು ಹೇಳಿದಂಥ ಒಂದಷ್ಟು ವಿಚಾರಗಳು ನನಗೆ ಒಂಥರ ಆಶ್ಚರ್ಯ ಮತ್ತು ಆಘಾತಕಾರಿ ಆಯಿತು. ಮಾತಾಡ್ಸೋಣ. ಬೆನ್ನಿ ಅನ್ನೋರು ಇದ್ದಾರೆ. ಇವರು ನೋಡಿ, ಈ ಬೆನ್ನಿ ಅನ್ನೋರು ಮಂಡ್ಯದಲ್ಲಿ ಅಪಘಾತ ಆಗಿ ಕಾಲನ್ನು ಕಳ್ಕೊಂಡಿದ್ದಾರೆ. ಆದರೂ ಕೂಡ ಛಲ ಬಿಡದೆ, ಅಂದರೆ ಏನೋ ಅವ್ರಿಗೆ ಒಂದು ಅಭಿಮಾನ, ದೇಶಾಭಿಮಾನ ಮತ್ತು ಭಾಷಾಭಿಮಾನ ಎರಡೂ ಸೇರಿ ನೋಡಿ ಯಾವ ರೀತಿ ರಾರಾಜಿಸ್ತಾ ಇದ್ದಾರೆ. ಅಂದರೆ ದೇಶ ಮುಖ್ಯ ಜೊತೆಗೆ ಭಾಷೆ ಮುಖ್ಯ ಅನ್ನೋದೇ ಇವರ ಒಂದು ಸಿದ್ಧಾಂತ. ಸರ್ ನಮಸ್ಕಾರ. ಸರ್, ಇದು ನನಗೊಂಥರ ವಿಶೇಷ ಅನಿಸ್ತು ನಿಮ್ಮನ್ನು ನೋಡಿ ಕುತೂಹಲ ಅನಿಸ್ತು, ಅದಕ್ಕೆ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ. ಸರ್, ತಾವೆಲ್ಲಿಂದ ಬರ್ತಾ ಇದ್ದೀರಾ? ನಾವು ಟಿ.ಸಿ. ಪಾಳ್ಯದಿಂದ. ಅಂದರೆ ತಂಬುಚಟ್ಟಿಪಾಳ್ಯ ಅಂತ ಅವಾಗಲೇ ಹೇಳಿದ್ರಲ್ಲ ನನಗೆ. ಸರ್, ಇದು ಏನು ಸರ್ ಇದು ವಿಶೇಷ? ಯಾವಾಗೂ ಬಾವುಟ ಇದ್ದೇ ಇರುತ್ತಾ? ಬಾವುಟ ಅಂದರೆ ಅವತ್ತು ದಿವಸ ನಾನು ಕಟ್ತೀನಿ. ತಿರುಗಿ ಕನ್ನಡ ರಾಜ್ಯೋತ್ಸವ ಬಂದರೆ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸ್ತೀನಿ. ಎಲ್ಲರನ್ನೊಂದು 200, 300, 500 ಜನ ಸೇರಿಸಿ ಬೆಳಿಗ್ಗೆ ನಾಷ್ಟ ತಿಂಡಿ ಉಪಹಾರ ಎಲ್ಲ ಮಾಡ್ತೀನಿ. ನಾನು ಯಾರ ಹತ್ರ ₹1 ಚಾಚಲ್ಲ. ನಾನು ಅಂದರೆ ಸ್ವಾಭಿಮಾನದ ಬದುಕು. ಸ್ವಾಭಿಮಾನ, ಕನ್ನಡಕ್ಕಾಗಿ ಸ್ವಾಭಿಮಾನ, ದೇಶಕ್ಕಾಗಿ ಸ್ವಾಭಿಮಾನ, ತಮ್ಮದೇ ಖರ್ಚಲ್ಲೇ. ಸರ್, ಇದು ನಿಮಗೆ ಖುಷಿ ಅನಿಸುತ್ತಾ? ಖುಷಿ ಅನಿಸುತ್ತೆ. ಅಂದರೆ ಯಾರ ಹತ್ರನೂ ಕೈ ಚಾಚಲ್ಲ, ಯಾರಿದಲ್ಲ. ತಮ್ಮ ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡತ್ರ ಅದರಲ್ಲಿ ನಾನು ಒಂದು ಅಂಗಡಿಯಲ್ಲೇ ತಂದು ಬಟ್ಟೆ ತಂದು ತಗೊಂಡು ಬಂದು ಕಟ್ಟಿಲ್ಲ. ನಾನೇ ಸ್ವಂತವಾಗಿ ಬಟ್ಟೆ ತಂದು ಹೊಲಿದು ನಾನೇ ಅದು ಚಿತ್ರ ಎಲ್ಲ ಬರೆದಿದ್ದೀನಿ. ನೋಡಿ, ಏನು ಚಿತ್ರ ಬರೆದಿದ್ದೀರಾ ಸರ್? ಇಂಡಿಯಾ ಚಿತ್ರ. ಅಂದರೆ ಧರ್ಮಚಕ್ರ ಹಾಕಿದ್ರ? ಸರ್, ಇದು ತಾವು ನಿರಂತರವಾಗಿ ಮಾಡ್ತಾನೆ ಇದ್ದೀರಾ? 30 ವರ್ಷಗಳಿಂದ? 30 ವರ್ಷಗಳಿಂದ ಮಾಡ್ತಾರೆ. ಅಂದರೆ ತಮ್ಮ ಉಸಿರಿರೋರ್ಗೂ ಮಾಡ್ತೀರಾ? ಉಸಿರಿರೋರ್ಗೂ ಮಾಡ್ತೀನಿ, ಕೊನೆಯವರೆಗೂ ಮಾಡ್ತೀನಿ. ಮಾಡಾದ್ಮೇಲೆ ನನ್ನ ಮಕ್ಕಳಿಗೆ ಇದೇ ಥರ ಮಾಡು ಅಂತ ಹೇಳ್ಕೊಡ್ತೀನಿ. ಅಲ್ಲ, ತಾವೇ ಹೇಳ್ದಂಗೆ ನನಗೆ ದೇಶ ಮುಖ್ಯ ಜೊತೆಗೆ ಭಾಷೆ ಮುಖ್ಯ ಅಂತ ಹೇಳಿದ್ರಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಕನ್ನಡ ಕಣ್ಮರೆ ಆಗ್ತಾ ಇದೆ. ಏನನ್ಸುತ್ತೆ ಸರ್? ಅದೆಲ್ಲ ಮಾಡೋಕ್ಕೆ ಬಿಡಲ್ಲ ಸರ್. ಅದು ಕಣ್ಮರೆ ಆಗಲ್ಲ, ಜನ ಮಾಡ್ತಾರೆ. ಅಲ್ಲ, ಈಗ ನೀವು ತಂಬುಚಟ್ಟಿಪಾಳ್ಯ ಅಂದರೆ ಕೃಷ್ಣರಾಜಪುರದಿಂದ ಬಂದಿದ್ದೀರಾ ಬಂಗಾರಪೇಟೆಗೆ? ಏನಕ್ಕೆ ಬಂದರೆ? ನಾನು ಎಲ್ಲರನ್ನೂ ನೋಡಲಿ, ಜನ ನೋಡಲಿ, ಪಬ್ಲಿಕ್ ಆಗಲಿ, ಈ ದೇಶಕ್ಕಾಗಿ ಹೋರಾಡಲಿ ಅಂತ ಮಾಡಿದ್ದೀನಿ. ಅಂದರೆ ಜೊತೆಗೆ ನೀವು ದೇಶದ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ವೀಕ್ಷಣೆ ಮಾಡಕ್ಕೆ ಬಂದಿರೋದು ಜನಗಳಿಗೆ. ನನಗೇನಾದರೂ ಬಿಟ್ಟಿದ್ದಿದ್ರೆ ಇಡೀ ತಮಿಳ್ನಾಡು, ಕೇರಳ, ಆಂಧ್ರ ಎಲ್ಲ ಹೋಗ್ಬಿಡ್ತಾ ಇದ್ದೆ. ಅಲ್ಲಿ ತಮಿಳ್ನಾಡು ಬಿಡಲ್ಲ ಈ ಆಟ. ಸರ್, ಅದು ತಾವು ದೈಹಿಕವಾಗಿ ಕಾಲಿಲ್ಲ ಅಂತ ಹೇಳ್ತಿದ್ರೆ ಏನಾಗಿತ್ತು ಸರ್? ಇದು ಸರ್, ರೋಡ್ ಕ್ರಾಸ್ ಮಾಡೋದು ಬುಲೆಟ್ ಗಾಡಿ ಬಂದು ಬಿದ್ದಿರೋದು. ಹಂಗೆ ಹಿಂದೆ ಬುಲೆಟ್ ಗಾಡಿ ಬಂದು ಬಿದ್ದಿರೋದು. ಬೆಳಿಗ್ಗೆ 5 ಗಂಟೆ ಕೂತ್ಕೊಂಡ್ರೆ ನಾನು ನೈಟ್ 11:30ವರೆಗೂ ಗಾಡಿಯೆಲ್ಲ ಕೂತಿರ್ತೀನಿ. 3-3.5 ಸಾವಿರ ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಎಷ್ಟು ಸರ್? 3-3.5 ಸಾವಿರ ಮಾಡ್ತೀನಿ. ಅಲ್ಲ, ಖರ್ಚೆಲ್ಲ ತೆಗೆದ್ರೆ? ಖರ್ಚೆಲ್ಲ ಹೋಗಿನು 3.5 ಸಾವಿರ ಸಂಪಾದನೆ. ಅಂದರೆ ಬೆಂಗಳೂರಲ್ಲಿ ಆಟೋದವ್ರಿಗೆ ಒಳ್ಳೆ ಸಂಪಾದನೆ ಇದೆ. ಐತೆ, ಸುಮ್ಮನೆ ಹೇಳ್ತಾರೆ ಆಟೋದಲ್ಲಿ ಸಂಪಾದನೆ ಇಲ್ಲ ಅಂದ್ರೆ ಸುಳ್ಳು. ಅದೆಲ್ಲ ಆಟೋದಲ್ಲಿ ಸಂಪಾದನೆ ಇದೆ. ಅಂದರೆ ಒಂದು ಖುಷಿ ಸರ್, ಯಾಕಂದರೆ ನೀವು ಸ್ವಾಭಿಮಾನದಲ್ಲಿ ಬದುಕು ಕಟ್ಕೊಂಡಿದ್ರ. ಯಾರ ಹತ್ರನೂ ಒಂದು ಕೈ ಚಾಚೋದಾಗಲಿ ಇನ್ನೊಂದಾಗಲಿ ಮತ್ತೊಂದಿಲ್ಲ. ಕಾಲು ಮುರಿದೋದ್ರ ಮೇಲೆ ಕೂಡ ನಾನು ಯಾರಾದ್ರೂ ಕೈ ಚಾಚಿ ನನ್ನ ಕಾಲು ಇಲ್ಲ, ನನಗೆ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಂತ ಯಾರಾದ್ರೂ ₹1 ಹಣ ಕೇಳಿಲ್ಲ. ಅಂದರೆ ಎದೆ ಗುಂದುತ್ತಲ್ಲ ತಾವು, ದುಡಿಯೋದಕ್ಕೆ ಶಕ್ತಿ ಇದೆ. ಕಾಲು ಮುರಿದಾಗಿ ಒಂದು ವರ್ಷಕ್ಕೆ, ಕಾಲು ಮುರಿದಾಗಿ ಒಂದು 6 ತಿಂಗಳಿಗೆ ಆಟೋದಲ್ಲಿ ಹೋಗ್ಬಿಟ್ಟೆ. ಸರ್, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಮಾರಿಗಳಾಗ್ತಾ ಇದಾರಲ್ಲ ಯುವಕರು, ಏನಂತೀರಾ? ನಿಮ್ಮನ್ನು ನೋಡ್ತಾ ಇದ್ರೆ ನಮಗೆ ಅಲ್ಲ, ನಿಮ್ಮನ್ನು ನೋಡ್ತಾ ನನಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ಒಂದು ಕಾಲು ಸಂಪೂರ್ಣವಾಗಿಲ್ಲ, ಆದ್ರೂ ಛಲ ಬಿಡ್ತಿರೋ ದುಡಿತಾ ಇದ್ರ. ಸ್ನೇಹಿತರು ನೋಡಿದ್ರಲ್ಲ, ಇದು ನಮ್ಮ ತಂಬುಚಟ್ಟಿಪಾಳ್ಯದ ಬೆನ್ನಿಯವರ ಒಂದು ಮಾತು. ಯಾಕಂದರೆ ದುಡಿಯೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ, ಅಂದರೆ ಛಲ ಬೇಕು, ಜೊತೆಗೆ ಸೋಮಾರಿತನ ಬಿಡಬೇಕು ಅನ್ನೋದೇ ಬೆನ್ನಿಯವರ ಒಂದು ಮಾತು. ಸರ್, ಒಳ್ಳೇದಾಗಲೇ. ಇವಾಗ ಬಂಗಾರಪೇಟೆಯಿಂದ ಹೋಗ್ತಾರದ ಅಥವಾ ಬಂಗಾರಪೇಟೆಯಿಂದ ವಾಪಸ್ಸು ಕ್ಯಾರ್ಪಂಗ್ ಹೋಗಿ ಕ್ಯಾರ್ಪಂಗಿಂದ ಮೈಸೂರು ರೋಡ್ಗೆ ಹೋಗ್ತೀನಿ. ಅಂದರೆ ಇವತ್ತೆಲ್ಲ ಸಂಪೂರ್ಣವಾಗಿ ಬೆಂಗಳೂರೆಲ್ಲ ರೌಂಡಿಂಗು. ಎಲ್ಲ ನೀವು ರೌಂಡ್ ಹಾಕಿ ಯಾರ್ಯಾರು ಹೆಂಗೆ ಮಾಡಿದ್ದಾರೆ ಅನ್ನೋದೇ ಒಂದು ನೋಡ್ಕೊಂಡು
ಸರ್ ಒಳ್ಳೆಯದಾಗಲಿ, ನಿಮ್ಮ ದೇಶಾಭಿಮಾನ ಜೊತೆಗೆ ಭಾಷಾಭಿಮಾನ ಹಿಂಗೆ ಮುಂದುವರಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಒಳ್ಳೆಯದಾಗಲಿ.